ಹಾಯ್ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ತಿಂಡಿಗೆ ಇವಾಗ ಪುದೀನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಪುದೀನ ಚಿತ್ರಾನ್ನಗೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಬಿಡಿಸ್ಬಿಟ್ಟು ತೊಗೊಂಡಿದ್ದೀನಿ. 2 ಕಟ್ ಮಾಡಿರೋ ಹಸಿರುಮೆಣ್ಸಿಕಾಯಿ, ಶುಂಠಿ ಬೆಳ್ಳುಳ್ಳಿ, ಚೂರು ಶುಂಠಿ, 1/4 ಇಂಚಷ್ಟು ಶುಂಠಿ ಮತ್ತು 4ರಿಂದ 6 ಬೆಳ್ಳುಳ್ಳಿ, 1/4 ಚಮಚ ಜೀರಿಗೆನೂ ಕೂಡ ಹಾಕ್ಬಿಟ್ಟು ನೀರು ಹಾಕ್ಕೊಳ್ದೇ ರುಬ್ಬಿಟ್ಟು ತಗೊಳ್ಳಿ. ನಂತರದಲ್ಲಿ ಸ್ಟವ್ ಆನ್ ಮಾಡಿ ಪಾತ್ರೆನ ಇಟ್ಕೊಳ್ಳಿ. ಇವಾಗ ಚಿತ್ರಾನ್ನ ಅರ್ಧ ಪಾವ್ಗೆ ಮಾಡ್ತಾಯಿರೋದು. 1.5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲಿಂದ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಚೆನ್ನಾಗಿ ಚಿಟಪಟ ಅನ್ನಬೇಕು. ಕಡಲೆಬೀಜ 1 ಹಿಡಿ ಹಾಕಿದ್ದೀನಿ, ಹುರ್ಕೊಳ್ಳಿ. ಕಡಲೆಬೀಜ ಚೆನ್ನಾಗಿ ಕ್ರಿಸ್ಪಾಗಬೇಕು, ಗರ್ಮಿ ಆಗಲಿ. ಸೀಸ್ಕೊಳಕ್ಕೆ ಹೋಗಬೇಡಿ, ಸೀಸ್ಕೊತ ಹೋದರೆ ಟೇಸ್ಟ್ ಕೂಡ ಹೋಗುತ್ತೆ. 2 ಕಡ್ಡಿ ಕರಿಬೇವು ಕೂಡ ಹಾಕಿ, ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ, ಇದನ್ನು 5 ನಿಮಿಷ ನೀರಲ್ಲಿ ನೆನೆಸ್ಬಿಟ್ಟು ತೊಗೊಂಡಿದೆ. ಇದನ್ನು ಕೂಡ ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ಚಾಪ್ ಮಾಡಿರೋ ಒಂದು ಈರುಳ್ಳಿನೂ ಕೂಡ ಹಾಕ್ಬಿಟ್ಟು ಬಾಡಿಸ್ಕೊಳ್ಳಿ. ಈರುಳ್ಳಿನ ಬಾಡಿಸ್ಕೊಳ್ಬೇಕಾದ್ರೇ ಈ ಮೊದಲೇ ರುಬ್ಕೊಂಡಿದ್ವಲ್ಲ ಆ ಮಸಾಲೆನೂ ಕೂಡ ಇವಾಗ ಹಾಕಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಏನಿರುತ್ತೆ ಅದು ಹೋಗಬೇಕು. ಈ ಥರ ಬಾಡಿಸ್ಕೊಂಡಾದ್ಮೇಲಿಂದ 1/4 ಚಮಚಕ್ಕೂ ಸ್ವಲ್ಪನೇ ಅರಿಶಿನ ಪುಡಿನೂ ಕೂಡ ಹಾಕ್ಬಿಟ್ಟು ಬಾಡಿಸ್ಕೊಳ್ಳಿ. ಇವಾಗ ಒಂದು ಅರ್ಧ ಸ್ಲೈಸ್ ಚಾಪ್ ಮಾಡಿರೋ ಕ್ಯಾಪ್ಸಿಕಮ್ನು ಕೂಡ ಹಾಕಿದ್ದೀನಿ. ಫ್ರೈ ಮಾಡ್ಕೊಳ್ಳಿ. ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಬಾಡಿಸ್ಕೊಳ್ಳಿ. ನಂತರದಲ್ಲಿ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇವಾಗ ಗೊಜ್ಜು ತಯಾರಾಗಿದೆ. ಈ ಮೊದಲೇ ಅನ್ನನ ರೆಡಿ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಅರ್ಧ ಪಾವು ವೈಟ್ ರೈಸ್ ಇದೆ ಇಲ್ಲಿ. ಚಿತ್ರಾನ್ನಕ್ಕೆ ರೈಸು ಆರಿರಬೇಕು, ತಣ್ಣಗಿರಬೇಕು. ಇವಾಗ ತಾನೇ ಮಾಡಿರೋ ಗೊಜ್ಜನ್ನು ಕೂಡ ಹಾಕಿ ಇವಾಗ ಅರ್ಧ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನು ರುಚಿಗೆ ಅನುಸಾರ ಹಾಕಿ ಇವಾಗ ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಚಿಕ್ಕದಾಗಿರೋದ್ರಿಂದ ಒಂದು ಫುಲ್ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ಹುಳಿ ಎಷ್ಟು ಬೇಕು ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಲಿ. ಟೇಸ್ಟ್ ನೋಡಿ ಉಪ್ಪು ಹುಳಿ ಎಲ್ಲ ಸರಿ ಇದೆಯಾ ಅಂತ. ಇವಾಗ ಪುದೀನ ಚಿತ್ರಾನ್ನ ತಯಾರಾಗಿದೆ. ಸರ್ವಿಂಗ್ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಚಿತ್ರಾನ್ನ ಮಾಡ್ತಿರ್ತೀವಿ, ಆವಾಗವಾಗ ಈ ಥರ ವೆರೈಟಿ ಚಿತ್ರಾನ್ನ ಕೂಡ ಮಾಡಿ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಧನ್ಯವಾದಗಳು.